ಸೊಲ್ಲಾಪುರಮ್ಮ ದೇವಿ ದೇವಸ್ಥಾನದ ಜೀರ್ಣೋದ್ಧಾರ ಭವ್ಯ ವಿಗ್ರಹ ಪ್ರತಿಷ್ಠಾಪನೆ ಶಾಸಕ ಜಿಕೆ ವೆಂಕಟಶಿವಾರೆಡ್ಡಿ ಭಾಗಿ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಮುತ್ತುಕಪಲ್ಲಿ ಗ್ರಾಮ ಪಂಚಾಯಿತಿಗೆ ಒಳಪಡುವ ಗಾಂಧಿನಗರ ಗ್ರಾಮದ ಗ್ರಾಮದೇವತೆ ಶ್ರೀ ಸೊಲ್ಲಾಪುರಮ್ಮ ದೇವಿ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯ ಅತ್ಯಂತ ವಿಜೃಂಭಣೆಯಿಂದ ನೆರವೇರಿತು. ಗ್ರಾಮಸ್ಥರು, ಭಕ್ತಾದಿಗಳು, ಹಿರಿಯರು, ಯುವಕರು ಹಾಗೂ ಮಹಿಳೆಯರ ಸಮ್ಮುಖದಲ್ಲಿ ವಿವಿಧ ಧಾರ್ಮಿಕ ವಿಧಿವಿಧಾನಗಳು ಭಕ್ತಿಭಾವದಿಂದ ಜರುಗಿದವು. ದೇವಾಲಯದ ಪುರೋಹಿತರು ಮಾತನಾಡಿ, ಈ ಹಿಂದೆ ದೇವಸ್ಥಾನದಲ್ಲಿದ್ದ ದೇವಿಯ ವಿಗ್ರಹವು ಸುಮಾರು 1.5 ಅಡಿ ಎತ್ತರ ಹೊಂದಿದ್ದು, ಇದೀಗ ಸುಮಾರು 3ರಿಂದ 3.15 ಅಡಿ ಎತ್ತರದ ಭವ್ಯ ನೂತನ ವಿಗ್ರಹವನ್ನು ಪ್ರತಿಷ್ಠಾಪಿಸಲಾಗಿದೆ ಎಂದು ತಿಳಿಸಿದರು. ಗ್ರಾಮಸ್ಥರು ಹಾಗೂ ಭಕ್ತಾದಿಗಳ ಆರ್ಥಿಕ ಸಹಾಯ ಮತ್ತು ಶ್ರಮದಾನದ ಮೂಲಕ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಲಾಗಿದ್ದು, ಸುಮಾರು 35 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ ನಡೆಸಲಾಗಿದೆ ಎಂದು ದೇವಸ್ಥಾನ ಸಮಿತಿ ತಿಳಿಸಿದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಶಾಸಕ ಜಿಕೆ ವೆಂಕಟಶಿವಾರೆಡ್ಡಿ ದೇವಿಯ ದರ್ಶನ ಪಡೆದು ವಿಶೇಷ ಪೂಜೆ ಸಲ್ಲಿಸಿದರು. ಬಳಿಕ ಮಾತನಾಡಿದ ಅವರು, ದೇವಿಯ ಆಶೀರ್ವಾದ ಸಮಸ್ತ ನಾಡಿನ ಜನರ ಮೇಲೆ ಸದಾ ಇರಲಿ ಎಂದು ಹಾರೈಸಿದರು. ಜೊತೆಗೆ ಗ್ರಾಮದಲ್ಲಿ ಅಗತ್ಯವಿರುವ 2 ಸಿಸಿ ರಸ್ತೆ ನಿರ್ಮಾಣ ಹಾಗೂ ವಿದ್ಯುತ್ ಕಂಬಗಳ ಅಳವಡಿಕೆ ಕಾರ್ಯವನ್ನು ಶೀಘ್ರದಲ್ಲೇ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ದೇವಿಯ ಕೃಪೆಯಿಂದ ಗ್ರಾಮಸ್ಥರು ಹಾಗೂ ಭಕ್ತಾದಿಗಳಿಗೆ ಆಯುಷ್ಯ, ಆರೋಗ್ಯ, ಐಶ್ವರ್ಯ ಮತ್ತು ಸುಖ ಸಂತೋಷ ಲಭಿಸಲಿ ಎಂದು ವಿಶೇಷ ಪ್ರಾರ್ಥನೆ ಸಲ್ಲಿಸಲಾಯಿತು. ಸುತ್ತಮುತ್ತಲಿನ ಹಳ್ಳಿಗಳ ನೂರಾರು ಭಕ್ತರು ದೇವಿಯ ದರ್ಶನ ಪಡೆದು ಆಶೀರ್ವಾದ ಪಡೆದರು. ಈ ಕಾರ್ಯಕ್ರಮದ ಅಂಗವಾಗಿ ಆಗಮಿಸಿದ್ದ ಎಲ್ಲಾ ಭಕ್ತಾದಿಗಳಿಗೆ ಪ್ರಸಾದ ವಿತರಣೆ ಹಾಗೂ ಅನ್ನ ಸಂತರ್ಪಣೆ ವ್ಯವಸ್ಥೆ ಮಾಡಲಾಗಿದ್ದು, ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಮಂದಿ ಅಂತ ಬೆಂಗಳೂರು ನೋಡಿದ್ರೆ ಶ್ರೀ ಪರಮಪುರುಷಾದ್ಯತಾಭ್ಯೋ ನಮಃ. ಸದ್ಗುರುವೇ ನಮಃ. ಶ್ರೀ ಸೊಲ್ಲಾಪುರಮ್ಮ ದೇವಿ ದೇವತಾಭ್ಯೋ ನಮಃ. ಈ ಸೊಲ್ಲಾಪುರಮ್ಮ ದೇವಿ ಕ್ಷೇತ್ರದಲ್ಲಿ ಗಾಂಧಿನಗರ ಅನ್ನೋದು ಒಂದು ಗ್ರಾಮ. ಇದೊಂದು ಮುತ್ತುಕಪಲ್ಲಿ ಪಂಚಾಯತಿ, ಶ್ರೀನಿವಾಸಪುರ ತಾಲೂಕು, ಕೋಲಾರ ಡಿಸ್ಟಿಕ್ಕಲ್ಲಿರುವಂಥದ್ದು. ಮೊದಲು ಈ ಗ್ರಾಮದಲ್ಲಿ ಸೊಲ್ಲಾಪುರಮ್ಮದು ಒಂದು ಊರು ಗ್ರಾಮದೇವತೆ ಅಂತ ಕರೀತಾರೆ. ಆ ಗ್ರಾಮದೇ ಒಂದು ಸೊಲ್ಲಾಪುರಮ್ಮ. ಮೊದಲಾಗಿ ಫಸ್ಟು ವಿಗ್ರಹ ಚಿಕ್ಕದಾಗಿತ್ತು, ಸುಮಾರು ಒಂದು 1.5 ಅಡಿಯಷ್ಟು ವಿಗ್ರಹ ಇತ್ತು. ಆ ವಿಗ್ರಹವನ್ನು ಮೊದಲು ಇಷ್ಟು ದೊಡ್ಡದಾಗಿ ದೇವಸ್ಥಾನ ಎಲ್ಲ ಕಟ್ಟಿರಲಿಲ್ಲ, ಊರವರು ಸೇರಿ ಚಿಕ್ಕದಾಗಿ ಒಂದು ಚಪ್ಪಡಿಗಳು ಕಟ್ಕೊಂಡು ಊರಿನ ಗ್ರಾಮದೇವತೆ ಅಂದ್ಬಿಟ್ಟು ಅಲ್ಲಿ ಊರು ಬಾಗ್ಲ ಹತ್ರ ಸಾಸುರಾಯ ಅಂತ ಕರೀತಾರೆ. ಈ ಕಡೆ ಸಾಸುರಾಯಿಗೆ ಪೂಜೆ ಮಾಡಿಕೊಂಡು ಇಲ್ಲಿ ಗ್ರಾಮದೇವತೆಗೆ ವರ್ಷಕ್ಕೊಂದು ದಿವಸ ದೀಪಗಳು, ವರ್ಷಕ್ಕೊಂದು ದಿವಸ ಎಲ್ಲರೂ ಸೇರಿ ಅಭಿಷೇಕ ಕೊಡೋದು ಎಲ್ಲ ಮಾಡ್ತಿದ್ರು. ಈಗಿನ ಪರಿಸ್ಥಿತಿಯಲ್ಲಿ ಊರೆಲ್ಲ ದೊಡ್ಡವರೆಲ್ಲ ಸೇರಿ ಊರು ಗ್ರಾಮಸ್ಥರು, ಯುವಕರು, ಮಹಿಳೆಯರು, ಮುತ್ತೈದರೆಲ್ಲ ಸೇರಿ ಈ ದೇವಸ್ಥಾನ ಇದೇ ಥರ ಇದ್ದರೆ ತುಂಬ ಇದಾಗಿರುತ್ತೆ. ಏನೋ ನಾವು ಎಲ್ಲ ಊರವರೆಲ್ಲ ಸೇರಿ ಸಹಾಯ ಮಾಡ್ತೀವಿ. ಒಂದು 5 ಜನ ಮುಂದೆ ಬಂದು ದೊಡ್ಡವರು ದೇವಸ್ಥಾನ ಜೀರ್ಣೋದ್ಧಾರ ಮಾಡಿ ಅಂತ ಹೇಳಿ ಎಲ್ಲ ಭಕ್ತಾದಿಗಳು ಕೋರಿಕೆ ಮಾಡ್ಕೊತಾರೆ. ಆಗ ಆ ಕೋರಿಕೆ ಪ್ರಕಾರವಾಗಿ ಅಮ್ಮನವ್ರಿಗೆ ಇಲ್ಲ ಊರಿನ ದೊಡ್ಡವರೆಲ್ಲ ಸೇರಿ ಅಮ್ಮನವ್ರಿಗೆ ಪ್ರಾರ್ಥನೆ ಮಾಡ್ಕೊತಾರೆ. ಈ ಥರ ನಾವೆಲ್ಲ ಅಂದ್ಕೊಂಡಿದ್ದೀವಿ, ಕಾರ್ಯಕ್ರಮ ಆಗುತ್ತಾ ಅಂತ, ಸುಸೂಚಿತವಾಗಿ ಆಗುತ್ತಾ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡು ಆ ಮೂಲ ವಿಗ್ರಹ ತೆಗೆದು ಅದೇ ರೀತಿಯಾಗಿ ನೀವು ನೋಡ್ತಿರ್ಬೋದು ಫೋಟೋಲ್ಲಿ 3 ಅಡಿ ವಿಗ್ರಹ ಇದೆ. 3.25 ಅಡಿ, 3ರಿಂದ 3.25 ಅಡಿ ಬರ್ಬೋದು ವಿಗ್ರಹ. ಆ ವಿಗ್ರಹವನ್ನು ತಂದು ಊರೆಲ್ಲ ಸೇರಿ ಸುತ್ತಮುತ್ತ ಗ್ರಾಮಸ್ಥರು, ಊರಿನ ದೊಡ್ಡವರು, ಹಿರಿಯರು, ಯುವಕರು, ಬಾಲಕರೆಲ್ಲ ಸೇರಿ ಈ ದೇವಸ್ಥಾನ ಕಟ್ಟೋಕ್ಕೆ ತುಂಬ ಸಹಾಯ ಮಾಡಿದ್ದಾರೆ, ಕಷ್ಟ ಬಿದ್ದಿದ್ದಾರೆ. ಸುಮಾರು ವರ್ಷದಿಂದ ದೇವಸ್ಥಾನ ಕಟ್ಟಿ ಕಂಪ್ಲೀಟಾಗಿ ಜೀರ್ಣೋದ್ಧಾರ ಮಾಡಿದ್ದಾರೆ. ಸುಮಾರು 30 ಲಕ್ಷ ಖರ್ಚಿಂದ ಸುಮಾರು ಅಂತಂದರೆ ಅಂದಾಜಾಗಿ ಒಂದು 35 ಲಕ್ಷ ಅಷ್ಟು ಹಣ ಖರ್ಚಾಗಿದೆ. ಇನ್ನೊಂಚೂರು ಜೀರ್ಣೋದ್ಧಾರ ಮಾಡಬೇಕು ಅಂತ ಊರವರೆಲ್ಲ ಸೇರಿಕೊಂಡು ಮಾತಾಡಿದ್ರು. ಇನ್ನು ಜೀರ್ಣೋದ್ಧಾರ ಚೆನ್ನಾಗಾಗಲಿ ಅಂತೇಳಿ ಆ ಸೊಲ್ಲಾಪುರಮ್ಮ ದೇವಿ ಅನುಗ್ರಹ, ಆಶೀರ್ವಾದ, ಒಳ್ಳೆಯ ಗ್ರಾಮದೇವತೆ ಗಾಂಧಿನಗರ ಗ್ರಾಮದೇವತೆ ಬಂದು ಸೊಲ್ಲಾಪುರಮ್ಮ ದೇವಿ. ಆ ಸೊಲ್ಲಾಪುರಮ್ಮ ದೇವಿ ಗ್ರಾಮಸ್ಥರಿಗೆ, ಸುತ್ತಮುತ್ತಲ ಗ್ರಾಮಸ್ಥರಿಗೆ ಆಯುಷು, ಆರೋಗ್ಯ, ಅಷ್ಟೈಶ್ವರ್ಯಗಳು ಕೊಟ್ಟು ಎಲ್ಲ ಚೆನ್ನಾಗಿ ಸುಖವಾಗಿ ಸಂತೋಷವಾಗಿರಲಿ ಆ ಭಗವಂತನಲ್ಲಿ ಆ ಅಮ್ಮನವರು ಪ್ರಾರ್ಥನೆ ಮಾಡ್ಕೊತಾರೆ. ಸ್ಲೈಟು ಒಂದು ಹಾಕ್ಕೊಡ್ತೇನೆ. ಆ ಪೋಲ್ಸ್ ಎಲ್ಲ ಒಂದು ಬೇಕಾಗಿ ಒಂದು ನಿಮಿಷ ಹುಡುಕು ಅದೇ ಪೋಲ್ಸ್ ಹಾಕೋದಕ್ಕೆ ಆ ಲೈಟಿಂಗ್ ಶೂಟ್ ನನಗೆ ಹೇಳಿದ್ದೇನೆ. 8 ದಿವಸದಲ್ಲಿ ದೀಪಗಳಿದೆ ಹಾಕ್ಕೊಡ್ತಾರೆ. ಕರೆಂಟ್ ಎಕ್ಸ್ಟೆನ್ಷನ್ ಮತ್ತು 2 ಬೀದಿಗಳು ಕಾಂಕ್ರೀಟ್ ರೋಡ್ ಬೇಕು. 1 ಲಕ್ಷ ರೂಪಾಯಿ. ಜೆ ಕಂಪ್ಲೀಟ್ ಆಗಿದೆ.